ಈಗಾಗಲೇ ನಟ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಅರೆಸ್ಟ್ ಮಾಡಿ ಪೊಲೀಸರು ಇಟ್ಕೊಂಡಿದ್ದಾರೆ. ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಅವರ ಗ್ಯಾಂಗ್ ಅನ್ನು ಅರೆಸ್ಟ್ ಮಾಡಲಾಗಿದೆ. ನಾನಿವಾಗ ಏನಿದ್ದೀನಿ, ಇದು ಪಟ್ಟಣಗೆರೆಯಲ್ಲಿರುವಂಥ ಜಯಣ್ಣ ಅವರಿಗೆ ಸೇರಿದಂಥ ಶೆಡ್ಡು. ಈ ಒಂದು ಶೆಡ್ಡಿನಲ್ಲೇ ರೇಣುಕಾ ಸ್ವಾಮಿಯನ್ನು ಹೊಡೆದು ಕೊಲೆ ಮಾಡಿದ್ದಾರೆ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ಈ ಶೆಡ್ನಲ್ಲಿ ಸಾವಿರಾರು ವಾಹನಗಳಿದ್ದಾವೆ. 2 ವೀಲರ್ಸ್, 4 ವೀಲರ್ಸ್, 3 ವೀಲರ್ಸ್ ಎಲ್ಲ ರೀತಿಯ ವಾಹನಗಳಿದ್ದಾವೆ. ಬಸ್ಗಳು, ಲಾರಿಗಳೆಲ್ಲ ವಾಹನಗಳಿದ್ದಾವೆ. ಇಲ್ಲಿ ನಿಂತಿದ್ದಂಥ ಬಸ್ಗಳಿಗೂ ಮತ್ತು ಲಾರಿಗಳಿಗೂ ಇವನನ್ನು ಎತ್ತಿ ಬಿಸಾಕಿದ್ದಾರೆ ಅಂತ ಹೇಳಿ ಒಂದಷ್ಟು ಆರೋಪಗಳು ಕೇಳಿಬರ್ತವೆ. ಕಾರ್ನರಲ್ಲಿ ಕಾಣಿಸುವಂತಹ ಒಂದು ಕಟ್ಟಡ ಏನಿದೆ, ಆ ಒಂದು ಶೆಡ್ ಏನಿದೆ, ಅಲ್ಲಿಯೇ ಈತನನ್ನು ಹಲ್ಲೆಯನ್ನು ಮಾಡಿದ್ರು ಮತ್ತು ಹೊಡೆದ್ರು ಅಂತೇಳಿ. ಸದ್ಯಕ್ಕೆ ಈಗಾಗಲೇ ಈ ಒಂದು ಸ್ಥಳದ ಮಾಲೀಕ ಪಟ್ಟಣಗೆರೆ ಜಯಣ್ಣ ಅವರನ್ನು ಸಹಿತ ನಿನ್ನೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ತನಿಖಾಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದು ಸುದೀರ್ಘ ಒಂದು 2 ರಿಂದ 3 ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಿ ಸ್ಟೇಟ್ಮೆಂಟನ್ನು ಪಡ್ಕೊಂಡ್ರು. ಈಗಾಗಲೇ ಇಲ್ಲಿ ಇರುವಂಥ ಕ್ಯಾಮ್ರಾಗಳು ಎಷ್ಟಿದಾವೆ ಅಂತ ಅಂದರೆ ಕನಿಷ್ಠ 40 ರಿಂದ 45 ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ. 8 DVRಗಳನ್ನು ಇಲ್ಲಿಂದ ಅಧಿಕಾರಿಗಳು ಸೀಸನ್ನು ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಈಗ ಹೊಸದಾಗಿ ಬೆಳಕಿಗೆ ಬಂದಿರುವಂಥ ವಿಷಯ ಏನಪ್ಪ ಅಂದರೆ ಪಶ್ಚಿಮ ವಿಭಾಗ DCP ಗಿರೀಶ್ ರವರಿಗೆ ಮತ್ತು ತನಿಖಾ ತಂಡಕ್ಕೆ ಈಗಾಗಲೇ ಓರ್ವ ಬಿಲ್ಡರ್ ಮತ್ತು ಇನ್ನೊಬ್ಬ ಪ್ರೊಡ್ಯೂಸರ್ ಇಬ್ಬರು ಬಂದು ಮಾಹಿತಿಯನ್ನು ನೀಡಿದ್ದಾರೆ ಅಂತ ಹೇಳಿ. ಸದ್ಯಕ್ಕೆ ಇನ್ನೂ ಅವು ಲಿಖಿತ ರೂಪದಲ್ಲಿ ದೂರುಗಳಾಗಿ ಕನ್ವರ್ಟ್ ಆಗಿಲ್ಲ. ಅವರು ನೀಡುವಂಥ ಮಾಹಿತಿ ಏನಂದರೆ, ಈ ಹಿಂದೆ ಒಂದ್ಸಲ ಯಾರೊಬ್ಬ ಪ್ರೊಡ್ಯೂಸರ್ಗೆ 25 ಲಕ್ಷ ಹಣ ಕೊಡಬೇಕಿತ್ತು ಅಂಥೇಳಿ ಇದೇ ಶೆಡ್ಡಿಗೆ ಕರ್ಕೊಂಡ್ಬಂದು ಹೊಡೆದು 2 ದಿನಗಳ ಕಾಲ ಕೂಡಿ ಹಾಕಿ ಹಣವನ್ನು ಪಡ್ಕೊಂಡಿದ್ರು ಅಂಥೇಳಿ. ಅದಾದಮೇಲೆ ಮತ್ತೆ ಇನ್ನೊಬ್ಬ ಬಿಲ್ಡರ್ಗೂ ಸಹಿತ ಆತನಿಗೂ ಸಹಿತ ಇಲ್ಲಿ ಕರ್ಕೊಂಡ್ಬಂದು ಗಲಾಟೆಯನ್ನು ಮಾಡಿದ್ರು, ಹೊಡೆದಿದ್ರು ಅಂತ. ನಿರಂತರವಾಗಿ ಈ ಶೆಡ್ನಲ್ಲಿ ಒಂದು ರೀತಿಯಾಗಿ ಫೈನಾನ್ಸ್ ಏನು ನಡೀತಿತ್ತು ಅದರ ಮುಂದುವರೆದ ಭಾಗವಾಗಿ ಸೆಟಲ್ಮೆಂಟ್ ಅಡ್ಡವಾಗಿ ಬಳಸ್ಕೊಂಡಿದ್ರು ಅನ್ನೋದು ಸದ್ಯಕ್ಕೆ ಈಗಿರುವಂಥ ಮಾಹಿತಿ. ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಸಹಿತ ಈಗಾಗಲೇ ತನಿಖಾ ತಂಡಕ್ಕೆ ಹೇಳಿದರೆ, ಒಂದು ಟೀಮ್ ಏನಿದೆ ಇದು ಇನ್ವೆಸ್ಟಿಗೇಷನ್ ಮಾಡ್ತಿರೋಂಥ ತಂಡವನ್ನು ಹೊರತುಪಡಿಸಿ ಮತ್ತೊಂದು ಪ್ರತ್ಯೇಕವಾದಂಥ ಒಂದು ಸಣ್ಣ ತಂಡವನ್ನು ಮಾಡಿ ಅಲ್ಲಿ ಇವರ ವಿರುದ್ಧ ಇದ್ದಂಥ ಹಿಂದಿನ ಪ್ರಕರಣಗಳು ಮತ್ತು ಹೊಸದಾಗಿ ಯಾರು ದೂರು ಕೊಟ್ಟರೆ ಅದ್ರ ಬಗ್ಗೆ ತನಿಖೆ ಮಾಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪೊಲೀಸರು ಇದನ್ನು ತೀರಾ ಗಂಭೀರವಾಗಿ ತೆಗೆದುಕೊಂಡು ಹೆಚ್ಚಿನ ತನಿಖೆಯನ್ನು ಮಾಡ್ತಿದ್ದಾರೆ. ಹೀಗಾಗಿನೇ ಇವತ್ತು ಸಹಿತ ಪವನ್ ಮತ್ತು ಕೆಲ ಆರೋಪಿಗಳನ್ನು ಇಲ್ಲಿಗೆ ಕರ್ಕೊಂಡ್ಬಂದು ಹೆಚ್ಚಿನ ವಿಚಾರಣೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು.